ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನಿಂಗನ್ನು ಮಾಡುವಾಗ ಸ್ವಿಚ್ಚನ್ನು ಕಿತ್ತಿಟ್ಬಿಟ್ಟೆ ನೀವು ಡ್ರಮ್ ಕ್ಲೀನ ಮಾಡಬೇಕು. ಯಾವ ರೀತಿಯಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನಿಂಗನ್ನು ಮಾಡ್ತಾಯಿದ್ದೀನಿ. ನಾನು 6 ಮಂತ್ಗೊಂದ್ಸರಿನೇ ಡ್ರಮ್ ಕ್ಲೀನಿಂಗನ್ನು ಮಾಡೋದು. ವಾರದಲ್ಲಿ 4 ದಿನ ಬಟ್ಟೆಗಳನ್ನ ವಾಶ್ ಮಾಡ್ತೀನಿ. ಆದ್ರೂ ಕೂಡ ನೋಡಿ ಸ್ವಲ್ಪನೂ ಕೂಡ ಗಲೀಜಿಲ್ಲದೆ ಇರೋ ಹಾಗೆ ನಾನು ಯಾವ ರೀತಿ ಮೇಂಟೈನ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲೂ ಕೂಡ ಸ್ವಲ್ಪ ಕೂಡ ಗಲೀಜಿಲ್ಲ. ನಾವು ಬಟ್ಟೆಗಳನ್ನು ಹಾಕುವಾಗ ಕ್ಲೀನಾಗಿ ಒದರಿ ನೀಟಾಗಿ ಹಾಕಬೇಕು. ಅದರಲ್ಲಿ ಕೂದಲು ಕಸ ಏನೂ ಇಲ್ಲದೆ ಇರೋ ಹಾಗೆ ನೋಡ್ಕೊಂಡು ಹಾಕಬೇಕು. ಹಾಗೆ ನಾವು ನೀರನ್ನು ಪೈಪ್ ಹಾಕ್ತೀವಲ್ಲ, ಕೊಳಾಯಿಗೆ ಒಂದು ಫಿಲ್ಟ್ರನ್ನ ಹಾಕ್ಕೊಳ್ಳಿ. ಆ ಫಿಲ್ಟ್ರ್ ಹಾಕ್ಕೊಳ್ಳೋದ್ರಿಂದನೇ ನೋಡಿ ಇಲ್ಲೆಲ್ಲ ಬೆಲ್ಟಲ್ಲಿ ಸಂದಿಯಲ್ಲಿ ಎಲ್ಲೂ ಗಲೀಜು ಸೇರಿಕೊಳ್ಳಲ್ಲ. ಆವಾಗ ನಿಮಗೆ ಡ್ರಮ್ ಕ್ಲೀನಿಂಗ್ ಆಪ್ಷನ್ನು ಕೂಡ ತೋರಿಸೋದೇ ಇಲ್ಲ. 6 ಮಂತ್ವರೆಗೂ ನಿಮಗೇನು ತೊಂದರೆ ಆಗಲ್ಲ. ನೀವು ಆದಷ್ಟು ಫಿಲ್ಟ್ರ್ ನೀರನ್ನು ಹಾಕಿ, ಅಂದರೆ ಫಿಲ್ಟ್ರ್ ಮಾಡಿ ಹಾಕಿ. ಕೊಳೆಯಿಂದ ಡೈರೆಕ್ಟ್ ಹಾಕ್ತಿರಲ್ಲ ಪೈಪು, ನಲ್ಲಿಗೆ ಒಂದು ಫಿಲ್ಟ್ರನ್ನ ಹಾಕ್ಕೊಂಡು ಆನಂತರ ನೀವು ಪೈಪನ್ನು ಹಾಕ್ಕೊಳ್ಳಿ. ಆವಾಗ ಕ್ಲೀನಾಗಿ ನಿಮಗೆ ಬರುತ್ತೆ ನೀರು. ಆವಾಗ ಡ್ರಮ್ ಕ್ಲೀನಿಂಗ್ ಆಪ್ಷನ್ನೇ ಇರಲ್ಲ. ನಾನು ಈ ಪೌಡರ್ನ ತರಿಸ್ಕೊಂಡಿದ್ದೀನಿ. ಇದು ಸ್ಯಾಮ್ಸಂಗ್ ಕಂಪ್ನಿ ವಾಷಿಂಗ್ ಮಿಷಿನ್ ಆಗಿರೋದ್ರಿಂದ ನಾನಿದು ಸ್ಯಾಮ್ಸಂಗ್ದೇ ನಾನು ಪೌಡರ್ನ ತರಿಸ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಯಾವ ರೀತಿ ಹಾಕ್ತೀನಿ ಅನ್ನೋದು ತಿಳಿಸ್ಕೊಡ್ತೀನಿ. ಇವಾಗ ನಾನೆಲ್ಲ ಪೈಪನ್ನು ಹಾಕ್ಕೊಂಡಿದ್ದೀನಿ ನೀರಿಂದು. ಹಾಗೆಯೇ ಈ ಸ್ವಿಚ್ಚನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನೀವು ಹೇಗೆ ವಾಷಿಂಗ್ ಮಿಷಿನ್ನ ಬಟ್ಟೆ ಹಾಕಿದಾಗ ಆನ್ ಮಾಡ್ಕೊಳ್ತೀರ ಅದೇ ರೀತಿ ಆನ್ ಮಾಡ್ಕೊಳ್ಳಿ. ಆನಂತರ ಡ್ರಮ್ ಕ್ಲೀನಿಂಗ್ ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನಂತರ ಈ ಪೌಡರ್ನ ನೀವು ಲಿಕ್ವಿಡ್ ಎಲ್ಲ ಹಾಕ್ತಿರಲ್ಲ ಆ ಜಾಗದಲ್ಲೇ ನೀವು ಹಾಕಬೇಕು. ಈ ಪೌಡರ್ನ ಒಂದು 3/4 ಭಾಗ ಅಷ್ಟು ಹಾಕಿ ಇನ್ನು ಮಿಕ್ಕಿದ ಸ್ವಲ್ಪನ ಉಳಿಸ್ಕೊಂಡು ಈ ಡ್ರಮ್ ಒಳಗಡೆ ನಾವು ಹಾಕ್ಕೊಳ್ಬೇಕು. ಇಲ್ಲಿ ಬೆಲ್ಟ್ ಒಳಗಡೆ ಎಲ್ಲ ಆದಷ್ಟು ಫುಲ್ಲು ಒಳಗಡೆ ಎಲ್ಲ ಹಾಕ್ಕೊಳ್ಬೇಕು. ಡ್ರಮ್ ಒಳಗಡೆ ಹಾಕಿದ್ದೀನಿ. ಆನಂತರ ಬೆಲ್ಟು ಒಳಗಡೆ ಎಲ್ಲ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದು ಒಳಗಡೆ ಎಲ್ಲ ಹಾಕ್ಕೊಳ್ಬೇಕು. ಈ ರೀತಿ ಪೌಡರ್ನೆಲ್ಲ ನೋಡಿ, ಇದು ಒಳಗಡೆ ಎಲ್ಲ ನೋಡಿ ತೆಗೆದು ಇನ್ನೂ ಒಳಗಡೆ ಇನ್ನೂ ಬೆಲ್ಟ್ ಇರುತ್ತೆ, ಅಲ್ಲಿನೇ ತುಂಬ ಗಲೀಜು ಸೇರ್ಕೊಳ್ಳೋದು. ಅಲ್ಲೆಲ್ಲನೂ ಹಾಕಬೇಕು. ಆನಂತರ ಹಾಕಿದಾದ್ಮೇಲೆ ಒಂದು ಚಿಕ್ಕದೊಂದು ಕೈಯೆಲ್ಲ ಒರೆಸೋಕೆ ಒಂದು ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಕಾಟನ್ದು, ಅದೊಂದು ಹಾಕಿ ಹಾಗೇ ರನ್ ಮಾಡಬಾರ್ದು. ಹಾಗಾಗಿ ಆನಂತರ ಇದು ಇಲ್ಲಿ ತೆಗಿಬೇಕು. ಅದನ್ನು ಯಾವ ರೀತಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಫಸ್ಟ್ ಕ್ಲೀನಿಂಗ್ ಆಗಲಿ, ಆನಂತರನೇ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಇದಿಷ್ಟನ್ನು ಮಾಡಿ ಎಲ್ಲ ಕಡೆಗೂ ಪೌಡ್ರ್ ಹಾಕಿದ್ದೀನಿ ನೋಡಿ. ಇಲ್ಲೆಲ್ಲ ಕಡೆನೂ ಪೌಡರ್ನ ಹಾಕಿದ್ದೀನಿ ನಾನು. ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಮಾತ್ರ ಹಾಕಿದ್ದೀನಿ. ಇದನ್ನು ಇವಾಗ ಕ್ಲೋಸ್ ಮಾಡಿ ಇವಾಗ ಪಾಸ್ ಬಟನ್ನ ಕೊಡಬೇಕು. ಆದರೆ ಒಂದ್ಸರಿ ನಾನೆಲ್ಲ ಚೆಕ್ ಮಾಡ್ಕೊಳ್ತೀನಿ ಡ್ರಮ್ ಕ್ಲೀನಿಂಗಲ್ಲಿ ಇದೆಯಾ ಏನು ಅಂತ. ಕ್ಲೋಸ್ ಆಗಿದೆ. ಹಾಗೆ ಡ್ರಮ್ ಕ್ಲೀನಿಂಗಲ್ಲಿ ಇದೆ. ಇದೆಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಆನಂತರ ಪಾಸ್ ಬಟನ್ನ ಕೊಡ್ತೀನಿ ನೋಡಿ. ಇದರಲ್ಲಿ ಪೌಡರು ಫುಲ್ ಹಾಕಿದ್ದೀನಿ. ಇವಾಗ ಪಾಸ್ ಬಟನ್ನ ಕೊಡಿ. ಇವಾಗ ನಾರ್ಮಲಾಗೆ ನೀವು ಬಟ್ಟೆ ಹಾಕಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುತ್ತೆ. ಇದೇನು ಬೇರೆ ಇರಲ್ಲ ನೋಡಿ. ಇದರಲ್ಲಿ ನೀರು ಬರ್ತಾ ಇದೆ ಆಗಲೇ. ನೀವು ಆದಷ್ಟು ವಾಷಿಂಗ್ ಮಿಷಿನ್ಗೆ ಪೌಡರ್ನ ಹಾಕಬೇಡಿ. ಪೌಡರ್ ಹಾಕೋದ್ರಿಂದನೇ ಸ್ವಲ್ಪ ಬೇಗ ಗಲೀಜಾಗಿಬಿಡುತ್ತೆ ಡ್ರಮ್ಮು. ನನಗೆ ಡೆಮೋ ಕೊಡೋದಕ್ಕೆ ಬಂದಿದ್ದರು, ಅವರು ನಮಗೆ ಇದನ್ನು ತಿಳಿಸ್ಕೊಟ್ರು. ಆದಷ್ಟು ಲಿಕ್ವಿಡನ್ನು ಹಾಕಿ ಪೌಡ್ರ್ ಹಾಕೋದ್ರಿಂದ ಅದು ಬೇಗನೆ ಅದು ಫುಲ್ಲು ಕಟ್ಕೊಂಡ್ಬಿಡುತ್ತೆ. ನಿಮಗೆ ಅವಾಗವಾಗ ಡ್ರಮ್ ಕ್ಲೀನಿಂಗ್ ಕೇಳುತ್ತೆ, ನೀವು ಮಾಡ್ತಾನೇ ಇರ್ತೀರಾ, ಆವಾಗಲೇ ಡ್ರಮ್ ಹಾಳಾಗೋಗೋದು. ನೀವು ಆದಷ್ಟು ಲಿಕ್ವಿಡನ್ನು ಬಳಸಿ ಅಂತ ಹೇಳಿದರು. ಹಾಗಾಗಿ ನಾನು ಲಿಕ್ವಿಡನ್ನು ಬಳಸ್ತೀನಿ, ವಾಷಿಂಗ್ ಮಿಷಿನ್ ಪೌಡರ್ನ ಬಳಸೋದಿಲ್ಲ. ನೀವು ಒಳ್ಳೆ ಕಂಪ್ನಿ ಇದನ್ನು ಬಳಸಿ, ಒಳ್ಳೆ ಕಂಪ್ನಿ ಲಿಕ್ವಿಡ್ಗಳನ್ನ ಬಳಸಿ. ಆವಾಗ ನಿಮಗೆ ಏನೂ ಆಗೋದಿಲ್ಲ, ನೀಟಾಗಿಯೇ ಇರುತ್ತೆ. ನಾನು ಹೆನ್ಕೋನ ಯೂಸ್ ಮಾಡ್ತೀನಿ. ನಾನು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಆದರೆ ಹೇಳ್ತಾ ಇರೋದು ನಿಮಗೆ. ನಾನು ಹೆನ್ಕೋನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಳೋದೇನೆಂದರೆ
ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಯಾವ್ಯಾವುದು ಕಡಿಮೆ ರೇಟಿಗೆ 5 ಲೀಟರ್ ಬರುತ್ತೆ 10 ಲೀಟರ್ ಬರುತ್ತೆ ಅಂತ ತಂದು ನಾವು ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಆ ಡ್ರಮ್ಮು ಸ್ಟೀಲ್ದಿರೋದು ಅದೆಲ್ಲ ಹಾಳಾಗಿಬಿಡುತ್ತಂತೆ ಬೇಗ. ಹಾಗಾಗಿ ಅವ್ರು ಹೇಳೋದೇನೆಂದರೆ ಒಳ್ಳೆ ಬ್ರ್ಯಾಂಡ್ ಇರೋವಂಥದ್ದನ್ನು ತಂದು ಹಾಕಿಮ್ಮ, ಏನೂ ಆಗೋದಿಲ್ಲ. ನೀವು ಕಡಿಮೆಗೆಲ್ಲ ಸಿಗುತ್ತೆ ಅಂತ ನೀವು ಯಾವ್ಯಾವುದೋ ತೊಗೊಂಡು ಬಂದು ಹಾಕಿದ್ರೆ ಅದು ನಿಮ್ಮ ಡ್ರಮ್ಮು ಬೇಗ ಹಾಳಾಗುತ್ತೆ ಅಂತ ತಿಳಿಸಿದ್ರು. ಹಾಗಾಗಿ ನಾನು ಇವಾಗ 2 ವರ್ಷದಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಒಂದು ದಿನಾನು ಒಂದು ಚೂರು ಏನೂ ಇಲ್ಲ. 6 ಮಂತಿಗೆ ಒಂದು ಸರಿನೇ ನನಗೆ ಕ್ಲೀನ್ ಮಾಡೋದು, ಮತ್ತು ಎಲ್ಲೂ ಕೂಡ ಗಲೀಜಿರಲ್ಲ, ಕ್ಲೀನಾಗಿರುತ್ತೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ. ನೀವು ಕೂಡ ಇನ್ಮೇಲೆ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ ಅಂತ ಯಾವುದನ್ನು ಲಿಕ್ವಿಡ್ ತೊಗೊಂಡು ಬರಬೇಡಿ. ಆದಷ್ಟು ಬ್ರ್ಯಾಂಡ್ ಇರೋವಂಥದ್ದನ್ನು ತೊಗೊಳ್ಳಿ. ಇದನ್ನೇ ತೊಗೊಳ್ಳಿ ಅದನ್ನೇ ತೊಗೊಳ್ಳಿ ಅಂತ ಹೇಳಲ್ಲ, ಒಳ್ಳೇದು ನೋಡಿ ತೊಗೊಳ್ಳಿ. ಈ ವಾಷಿಂಗ್ ಮಿಷಿನ್ ಒಳಗಡೆ ನೀರು ತೊಗೊಳ್ಳೋದಕ್ಕೆ ಒಂದು ಜಾಗ ಇರುತ್ತಲ್ಲ, ಅಲ್ಲಿ ಕೂಡ ನಾವು ಒಂದು ಫಿಲ್ಟ್ರನ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ಕ್ಲೀನ್ ಮಾಡೋದನ್ನು ತೋರಿಸ್ತೇನೆ. ಹಾಗೆ ಕೆಳಗಡೆ ಯಾವ ರೀತಿ ಅದನ್ನು ತೆಗೆಯೋದು ಅನ್ನೋದನ್ನು ನಾನು ಇವಾಗ ತಿಳಿಸ್ತೀನಿ. ಇದಿವಾಗ ಮುಗಿಲಿ, 2 ಅವರ್ಸ್ ಆಗುತ್ತೆ ಇದು. ಇದೆಲ್ಲ ಡ್ರಮ್ ಕ್ಲೀನಿಂಗ್ ಆದಮೇಲೆ ಅದನ್ನು ತೆಗೆಯೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದಾದಮೇಲೆ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೇನೆ. ಇನ್ನು ಇವಾಗ 41 ನಿಮಿಷ ಇದೆ ನೋಡಿ. ಒಂದು ಚೂರು ಕೂಡ ಗಲೀಜಿಲ್ಲ ಡ್ರಮ್ ಒಳಗಡೆ, ಅಷ್ಟು ನೀಟಾಗಿದೆ. ನಾನು ಅದಕ್ಕೆ ನಿಮಗೆ ಹೇಳೋದು ಲಿಕ್ವಿಡ್ಡು ಬಳಸಿ ಅಂತ. ನೋಡಿ, ಒಂದು ಚೂರು ಕೂಡ ಗಲೀಜಿಲ್ಲ, ನೀಟಾಗಿದೆ. ಇವಾಗ ಡ್ರಮ್ ಕ್ಲೀನಿಂಗ್ ಮುಗೀತದು ನೋಡಿ. ಸ್ವಿಚ್ಚನ್ನು ಕಿತ್ತುಬಿಟ್ಟು ಆ ನಂತರನೇ ನೀವು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆ ನಂತರ ನೋಡಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಒಣಗಿರೋವಂಥ ಬಟ್ಟೆನ ತಗೊಂಡು ಈ ಬೆಲ್ಟ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸ್ಮೂತಾಗಿರಬೇಕು ಬಟ್ಟೆ. ಯಾವುದಾದ್ರೂ ನಾವು ಬೆಡ್ ಮೇಲೆಲ್ಲ ಹಾಕ್ತೀವಲ್ಲ ಕಾಟನ್ದು, ಆ ಥರ ಬಟ್ಟೆನ ತಗೊಂಡು ಈ ಸಂದಿಲಿ ಹೋಗಿರುತ್ತೆ, ಕ್ಲೀನಾಗಿರುತ್ತೆ, ಆದರೂ ಸ್ವಲ್ಪ ಸ್ವಲ್ಪ ಇರುತ್ತೆ. ಅದನ್ನೆಲ್ಲ ಈ ರೀತಿ ನಿಧಾನವಾಗಿ ತೆಕ್ಕೊಳ್ಳಿ ಗಲೀಜೆಲ್ಲ. ಬೆಲ್ಟನ್ನು ನಿಧಾನಕ್ಕೆ ತೆಗೆದು ಈ ರೀತಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಜಾಗ ಇದೆ, ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ. ಆ ಜಾಗದಲ್ಲಿ ನೀವು ಒಂದು ಬೆರಳಲ್ಲಿ ಬಟ್ಟೆನ ಇಟ್ಕೊಂಡು ಈ ರೀತಿ ನೋಡಿ, ಬಟ್ಟೆ ತೆಳುವಾಗಿ ಬಟ್ಟೆನ ಇಟ್ಕೊಂಡು ಈಗ ರನ್ ಮಾಡಿ ನಿಧಾನವಾಗಿ ಈ ತಿರುಗಿಸ್ಕೊಳ್ಳಿ ಡ್ರಮ್ಮನ್ನು. ಎಷ್ಟು ನೀಟಾಗಿ ಕ್ಲೀನಾಗಿ ಬರುತ್ತೆ ಅಂತ ನಿಮ್ಗೆ ಇವಾಗ ಗಲೀಜೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ, ಎಷ್ಟು ಗಲೀಜಿರುತ್ತೆ. ವಾಶ್ ಆದಮೇಲೂ ಈ ರೀತಿ ಸಂದಿಲೆಲ್ಲ ಇರುತ್ತೆ. ಅದನ್ನೆಲ್ಲ ನೀವು ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ಡ್ರಮ್ಮು ಬೇಗ ತುಕ್ಕಿಡಿಯಲ್ಲ. ಎಷ್ಟು ವರ್ಷ ಆದರೂ ವಾಷಿಂಗ್ ಮಿಷಿನು ನೀಟಾಗಿಯೇ ಇರುತ್ತೆ. ಈ ಥರ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ. ನಿಧಾನವಾಗಿ ನೀವು ಫುಲ್ ಮಾಡ್ಕೊಳ್ಳಿ. ಆನಂತರ ಎಲ್ಲ ಕಡೆ ಒಣಗಿರೋ ಬಟ್ಟೆನ ತೊಗೊಳ್ಳಿ. ಹಸಿ ಬಟ್ಟೆ ತೊಗೊಂಡ್ರೆ ಅದರಲ್ಲಿ ಅಷ್ಟಕ್ಕೆ ಬೇಗ ಕ್ಲೀನ್ ಆಗಲ್ಲ. ಇವಾಗ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಓಪನ್ ಮಾಡೋದೇ ಕಷ್ಟ, ಸ್ವಲ್ಪ ಪ್ರೆಸ್ ಮಾಡಿ ಓಪನ್ ಮಾಡ್ಕೊಳ್ಬೇಕು. ಇವಾಗ ನಾವು ಪಿನ್ ಆಗಲಿ ಚಿಕ್ಕ ಚಿಕ್ಕದು ಏನಾದರೂ ಬಟನ್ಸು ಏನೇ ಇದ್ರೂ ಇದರಲ್ಲಿನೇ ಇರುತ್ತೆ. ಇದನ್ನಿವಾಗ ತೆಕ್ಕೊಳ್ಬೇಕು. ಆ ಜಿರಳೆ ಏನಾದರೂ ಸೇರ್ಕೊಳ್ಳೋದಾದ್ರೆ ಇಲ್ಲೇ ಸೇರ್ಕೊಳ್ಳುತ್ತೆ. ಅದಕ್ಕೆ ನಾವು ಜಿರಳೆ ಔಷಧಿನ ಆದಷ್ಟು ಇಲ್ಲಿ ಇಡಬೇಕು. ಅವಾಗ ಯಾವುದೇ ಜಿರಳೆ ಹೋಗೋದಿಲ್ಲ. ನಾವಂತೂ ನಮ್ಮ ಮನೇಲಿ ಜಿರಳೆ ಒಂದೂ ಇಲ್ಲ ನೋಡಿ. ಇದು ನಿಧಾನವಾಗಿ ತಿರುಗಿಸಿದ್ರೆ ಇದ್ರ ಒಳಗಡೆಯಿಂದ ನೀರು ಬರುತ್ತೆ. ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡು ತೆಗಿರಿ. ಆ ಪೈಪಿಂದ ಸ್ವಲ್ಪ ನೀರು ಬರುತ್ತೆ ನೋಡಿ. ಇಲ್ಲಿನೇ ನಿಮಗೆ ಕಸ ಸೇರ್ಕೊಳ್ಳೋದು, ಬಟನ್ ಆಗಲಿ ಒಂದು ಪಿನ್ ಆಗಲಿ ಏನಾದರೂ ಸೇರ್ಕೊಳ್ಳೋದು. ಇಲ್ಲಿ ನೀವು ತೆಕ್ಕೊಳ್ಬೇಕು ನೋಡಿ. ನಾನು ತೋರಿಸಿದ್ನಲ್ಲ ಅದರಲ್ಲಿ ಬರೀ ಕೂದಲು ಮಾತ್ರ ಇತ್ತು. ನಾನು ಕ್ಲೀನಾಗಿ ನೋಡಿ ಹಾಕೋದ್ರಿಂದ ಏನು ನಮ್ಮ ವಾಷಿಂಗ್ ಮಿಷಿನ್ ಒಳಗಡೆ ಗಲೀಜಿರಲಿಲ್ಲ. ಇದನ್ನೊಂದು ಚಿಕ್ಕ ಬ್ರಷ್ನ ತೊಗೊಂಡು ಈ ಥರ ಸೈಡೆಲ್ಲ ಕ್ಲೀನಾಗಿ ಉಜ್ಜಿ ವಾಶ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಕೂಡ ತೆಗಿಬೇಕು. ಇದನ್ನು ಕೂಡ ನೋಡಿ, ಇದನ್ನು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಎಳಿಬೇಕು. ಇದನ್ನು ನನಗೆ ಯಾವ ಕಡೆಗೆ ಅಂತ ಗೊತ್ತಾಗಲಿಲ್ಲ ನೋಡಿ. ಈ ಥರ ತೆಕ್ಕೊಳ್ಬೇಕು ನಾವು. ಸ್ವಲ್ಪ ಅದು ತುಂಬ ಒಳಗಡೆ ಇರುತ್ತೆ, ಅದರಲ್ಲೂ ಕೂಡ ಸ್ವಲ್ಪ ನೀರು ಇರುತ್ತೆ, ಅದು ಬರುತ್ತೆ ಆಚೆ ನೋಡಿ. ಇದನ್ನು ತೆಗೆದ ಮೇಲೆ ನೋಡಿ ಅದರಲ್ಲಿ ನೀರು ಬರ್ತಾ ಇರುತ್ತೆ. 1-2 ನಿಮಿಷ ಅದನ್ನ ಹಾಗೆ ಬಿಟ್ಬಿಡಿ. ನೀವು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋವರೆಗೂ ಅದನ್ನು ಬಿಟ್ಟು
ನೀವು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟರಲ್ಲಿ. ಇದನ್ನು ಅವಾಗವಾಗ ಇದೆಲ್ಲ ಮಾಡ್ಕೊಳ್ಳೋದ್ರಿಂದನೇ ನಿಮಗೆ ಕ್ಲೀನಾಗಿರುತ್ತೆ ವಾಷಿಂಗ್ ಮಿಷಿನು. 10 ವರ್ಷ ಆದರೂ ಒಂದು ರಿಪೇರಿ ಆಗಲಿ ಒಂದು ಏನೂ ಬರೋದಿಲ್ಲ. ನೋಡಿ ಇಷ್ಟೇ ಕಸ ಇದ್ದಿದ್ದು ನಾವು ತೆಗೆದಾಗ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ಇವಾಗ ಇಲ್ಲಿ ಕೂಡ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕೂಡ ಗಲೀಜಿಲ್ಲ. ಇದನ್ನ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ಇದು ಈಸಿಯಾಗೆ ತೆಗಿಬೋದು, ಹಾಕ್ಬೋದು ಇದನ್ನು. ನೋಡಿ ಎಲ್ಲೂ ಗಲೀಜಿಲ್ಲ, ನೀಟಾಗಿಯೇ ಇದೆ. ಇದನ್ನು ಮತ್ತು ಆ ಕೆಳಗಡೆ ಒಂದು ಪೈಪ್ ಇತ್ತಲ್ಲ ಅದನ್ನು ಕೂಡ ನಾನು ವಾಶ್ ಮಾಡ್ಕೊಳ್ತೀನಿ. ಹಾಗೆ ನೋಡಿ ಈ ಥರ ಒಣ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ ಕ್ಲೀನಾಗಿ. ನೀಟಾಗಿ ಎಲ್ಲ ಕಡೆನೂ ಕ್ಲೀನಾಗಿ ಒರೆಸ್ಕೊಂಡು ನಾನು ಇವಾಗೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಇದನ್ನು ಕೂಡ ವಾಶ್ ಮಾಡಿಕೊಂಡು ತೊಗೊಂಡು ಬಂದೆ. ಇದನ್ನಿವಾಗ ಇಲ್ಲಿ ಫಿಕ್ಸ್ ಮಾಡಬೇಕು. ನಾನು ಈ ವಿಡಿಯೋ ಮಾಡಿಕೊಂಡು ಉಲ್ಟಾ ಹಾಕ್ತಾ ಇದ್ದೀನಿ. ಅದನ್ನು ಗೊತ್ತಾಗ್ತಾ ಇರಲಿಲ್ಲ, ಯಾಕೋ ಕೂತ್ಕೊಳ್ತಾ ಇಲ್ಲ ಅಂತ ಇದ್ದೆ. ಆಮೇಲೆ ಗೊತ್ತಾಯಿತು. ಈಸಿಯಾಗಿ ನಾನು ಇವಾಗ ಉಲ್ಟಾ ಹಾಕಿದ್ಮೇಲೆ ಈಸಿಯಾಗಿ ಆಯಿತು. ಇದನ್ನ ಇವಾಗ ಈಸಿಯಾಗಿ ಹಾಕ್ಬೋದು. ಇದನ್ನು ಹಾಕಿ ಆಯಿತು. ಇವಾಗ ಕೆಳಗಡೆ ಅಲ್ಲೂ ಕೂಡ ನಾನು ಹಾಕ್ತೀನಿ. ಎಲ್ಲ ನೀಟಾಗಿ ಒರೆಸ್ಕೊಂಡು ಇದನ್ನು ನೀಟಾಗಿ ಇಟ್ಕೊಳ್ಬೇಕು, ಎಲ್ಲೂ ಆ ಕಡೆ ಈ ಕಡೆ ಹಾಕಬೇಡಿ. ಇದನ್ನು ಹಾಕಿ ಇವಾಗ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕಿ. ಅದು ಒಳಗಡೆ ಸ್ವಲ್ಪ ಸುಮಾರು ದೂರ ಹೋಗೋ ರೀತಿಯಲ್ಲಿ ಅದನ್ನು ಕೊಟ್ಟಿರ್ತಾರೆ ಅವರೇ. ಅದು ಫುಲ್ ಹಾಕಿ ಇಲ್ಲಿ ಕೂಡ ನಿಮಗೆ ಸ್ಟ್ಯಾಂಡ್ ಥರ ಇದನ್ನು ಕೊಟ್ಟಿರ್ತಾರೆ, ಅಲ್ಲಿ ಫಿಕ್ಸ್ ಮಾಡಿ ನೀಟಾಗಿ ಕೂತ್ಕೊಳ್ಳುತ್ತೆ. ಆನಂತರ ಇದನ್ನು ಹಾಕಿ ನೀಟಾಗಿ ಕ್ಲೀನಾಗಿದೆಯಾ ಇಲ್ವಾ ಅನ್ನೋ ಸರಿ ನೋಡಿಕೊಂಡು ಹಾಕಿ ತಿರುಗಿಸಿ, ಚೆನ್ನಾಗಿ ಟೈಟಾಗಿ ತಿರುಗಿಸಿ ಇದನ್ನು ಕ್ಲೋಸ್ ಮಾಡಬೇಕು. ಇನ್ನು 6 ಮಂತ್ವರೆಗೂ ಇದನ್ನು ತೆಗಿಯೋ ಹಾಗೂ ಇಲ್ಲ, ಏನಿಲ್ಲ. ನೋಡಿ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಆಯಿತು. ಆದರೂ ಒಂದು ದಿನ ಕ್ಲೀನ್ ಮಾಡಬೇಕು ಅಂತ ಒಂದು 2 ಅವರ್ ಟೈಮ್ ಇರುತ್ತೆ. ನಾವು ಮನೇಲಿ ಏನಾರು ಕೆಲಸಗಳು ಮಾಡ್ತಾ ಇರ್ತೀವಲ್ಲ ಆ ಟೈಮ್ನಲ್ಲಿ ಇದನ್ನು ಮಾಡ್ಕೊಂಡ್ಬಿಡಿ. ಇಲ್ಲಿ ಕೂಡ ಒಂದು ಫಿಲ್ಟರ್ನ ಕೊಟ್ಟಿರ್ತಾರೆ, ಇದನ್ನು ಕೂಡ ತೆಗಿಬೇಕು. ಈಸಿಯಾಗೇ ಇರುತ್ತೆ ಇದೆಲ್ಲನೂ. ನೋಡಿ ನಮ್ಮ ಮನೆಯಲ್ಲಿ ಫಿಲ್ಟ್ರ್ ಹಾಕಿ ನಾನು ಕೊಳಾಯಿಗೆ ಫಿಲ್ಟ್ರ್ ಹಾಕಿರೋದ್ರಿಂದ ಇದರಲ್ಲೆಲ್ಲ ಗಲೀಜೆಲ್ಲ ಏನೂ ಇಲ್ಲ. ಇದು ನಿಧಾನವಾಗಿ ತೆಗೆದ್ರೆ ನೋಡಿ ಒಂದು ಚೂರು ಕೂಡ ಎಲ್ಲೂ ಗಲೀಜಿಲ್ಲ. ಇದನ್ನು ಅವಾಗವಾಗ ತೆಗೀತಾ ಇರಿ. ಇದು ಅವಾಗವಾಗ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ಡ್ರಮ್ ಕ್ಲೀನಿಂಗಿಂತ ಇಲ್ಲಿ ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಒಂದು ಸ್ವಲ್ಪ ಕೂಡ ಏನೂ ಕಸ ಏನೂ ಇಲ್ಲ. ನೀರು ಕ್ಲೀನಾಗಿ ವಾಷಿಂಗ್ ಮಿಷಿನ್ ಒಳಗಡೆ ಹೋದಷ್ಟು ಡ್ರಮ್ಮು ಕ್ಲೀನಾಗಿರುತ್ತೆ. ಇದನ್ನಿವಾಗ ಫಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ತುಂಬ ಈಸಿನೇ, ಇದೆಲ್ಲ ಕಷ್ಟ ಏನಾಗೋದಿಲ್ಲ. ಎಲ್ಲ ಕ್ಲೀನ್ ಆಯಿತು, ನನಗೂ ಕೂಡ ಸಮಾಧಾನ ಆಯಿತು. ಹಾಗೆ ಇದನ್ನು ಓಪನ್ ಮಾಡಿಡಿ, ಈ ರೀತಿ ಸ್ವಲ್ಪ ಓಪನ್ ಮಾಡಿ. ನೀವು ಬಟ್ಟೆನ ಒಗ್ದವಾಗ್ಲೂ ಅಷ್ಟೇ, ನೀವು ಬಟ್ಟೆ ತೆಕ್ಕೊಳ್ತೀರಲ್ಲ ಆವಾಗ ಸ್ವಲ್ಪ ಈ ರೀತಿ ಓಪನ್ ಮಾಡಿ, ಮೇಲೆ ಲಿಕ್ವಿಡ್ ಹಾಕೋ ಜಾಗನೂ ಸ್ವಲ್ಪ ಓಪನ್ ಮಾಡಿ ಇಡಿ. ಫಸ್ಟು ಮೇಯ್ನ್ ಏನಂದರೆ ನೀವು ಇದನ್ನು ಸ್ವಿಚ್ಚನ್ನು ಕಿತ್ತು ಆ ನಂತರನೇ ನೀವು ಡ್ರಮ್ ಕ್ಲೀನಿಂಗನ್ನು ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹಾಗೇ ಕೈ ಹಾಕಬೇಡಿ, ಏನು ಸ್ವಿಚ್ ಆಫ್ ಮಾಡಿದ್ದೀವಿ ಅಂತ. ನೀವು ಆದಷ್ಟು ಅದನ್ನು ಕಿತ್ತುಬಿಟ್ಟೆ ಆಮೇಲೆ